ಸಂಯುಲ ಸರ್, ಏನೇನು ಡೆವಲಪ್ಮೆಂಟ್ ಆಗ್ತದೆ ನೀವೇ ನೋಡ್ತಾ ಇದ್ದೀರಾ. ಅವ್ರಿಗೇನು ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಅಂತ ನನಗೆ ಅನಿಸ್ತಾ ಇದೆ ಸರ್. ಅಂಡ್ ಆಹಾರ ಇಲಾಖೆಯಲ್ಲಿ ಜನಸೇವೆ ಮಾಡೋದಕ್ಕಾಗಲ್ಲ ಅಂತಂದ್ರೆ ಬಹುಶಃ ಅಲ್ಲಿ ಬೇರೆ ಬೇರೆ ಇಲಾಖೆಗಳ ಬೇರೆ ಬೇರೆ ಕಡೆಗೆ ಅಕ್ಕಿ ಸಾಗಾಣಿಕೆ ಮಾಡ್ತಾ ಇದ್ರಲ್ಲ, ಅನ್ನಭಾಗ್ಯದ ಅಕ್ಕಿನ, ಬಹುಶಃ ಅಲ್ಲಿ ದುಡ್ಡು ಮಾಡೋಕ್ಕಾಗಿಲ್ಲ ಅಂತ ಅನ್ಸುತ್ತೆ. ಇಂಥದ್ದೇ ಖಾತೆ ಬೇಕು ಅಂತ ಯಾರಾದ್ರೂ ಕೇಳ್ತಾರೆ ಅಂತಂದ್ರೆ ದುಡ್ಡು ಮಾಡಕ್ ಅವಕಾಶ ಇದೆ, ನಾವು ದುಡ್ಡು ಮಾಡ್ಕೊಳ್ಬೇಕು, ನಮ್ಗೆ ಅದೇ ಖಾತೆ ಕೊಡಿ ಅಂತ ಡೈರೆಕ್ಟ್ ಆಗಿ ಕೇಳದಂಗೆ ಸರ್. ಅದು ಏನ್ ಹೇಳ್ತೀರಿ? ಒಂದು ರಾಮಲಿಂಗಾರೆಡ್ಡಿ ಅವರ ವಿಚಾರಕ್ಕೆ ಬಂದಾಗ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬೇಕಾದಷ್ಟು ಡೆವಲಪ್ಮೆಂಟ್ ಆಗಿ ಅವರು ಪಕ್ಷ ಬಿಡುವಂತಹ ಸ್ಥಿತಿಗೆ ಹೋಗಿದ್ರು. ಪಕ್ಷ ಬಿಡುವಂತಹ ಸ್ಥಿತಿಗೆ ಹೋದಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಮನೆಗೆ ಹೋಗಿದ್ರು, ಸಿದ್ದರಾಮಯ್ಯ ಅವ್ರ ಮನೆಗೆ ಹೋಗಿದ್ರು, ಡಿ.ಕೆ. ಶಿವಕುಮಾರ್ ಅವ್ರ ಮನೆಗೆ ಹೋಗಿದ್ರು, ಸುರ್ಜೇವಾಲಾ ರಾಮಲಿಂಗಾರೆಡ್ಡಿ ಮನೆಗೆ ಹೋಗಿ ನೀವು ಸೀನಿಯರ್ ಇದ್ದೀರಾ, ನಿಮ್ ಸೇವೆ ಬೇಕು, ನೀವು ಪಕ್ಷ ಬಿಡಬೇಡಿ, ನೀವು ಇಲ್ಲೇ ಇರಿ, ನಿಮ್ಮನ್ನ ನಾವು ಬಳಸ್ಕೋತೇವೆ ಅಂತ ಹೇಳಿ ನಿಮಗೆ ಹೇಗೆ ಗೌರವ ಕೊಡಬೇಕು ಆ ಗೌರವ ಕೊಟ್ಟು ನಿಮಗೆ ನಾವು ನಡ್ಕೋತೇವೆ ಅಂತ ಹೇಳಿ ಅವರನ್ನ ವಾಪಸ್ ಮನವೊಲಿಸೋದ್ರಲ್ಲಿ ಯಶಸ್ವಿಯಾಗಿದ್ರು. ಬೆಂಗಳೂರಿಗೆ ದುಡಿದ್ರು, ನಂತರ ಕಾಂಗ್ರೆಸ್ ಪಾರ್ಟಿ ಅಧಿಕಾರಕ್ಕೆ ಬಂತು, ಎಲ್ಲವೂ ಕೂಡ ಆಯ್ತು. ಈಗ ಖುದ್ದು ಎಐಸಿಸಿ ಅಧ್ಯಕ್ಷರು, ಅವಾಗಿನ್ನೂ ಅಧ್ಯಕ್ಷರಾಗಿರ್ಲಿಲ್ಲ, ರಾಮಲಿಂಗಾರೆಡ್ಡಿ ಅವ್ರ ಮನೆಗೆ ಹೋಗಿ ಮನವೊಲಿಸಿ ಕರ್ಕೊಂಡ್ ಬಂದಂತಹ ಮನುಷ್ಯನನ್ನ ಇವತ್ತು ಖಾತೆ ಅವರಿಗೆ ಅಟ್ಲೀಸ್ಟ್ ಬೆಂಗಳೂರಿನವರು ಸೀನಿಯರ್ ಮೋಸ್ಟ್, ಸೋತಿಲ್ಲ, ಒನ್ ಆಫ್ ದಿ ಪವರ್ಫುಲ್ ಲೀಡರ್, ಜನಾನುರಾಗಿ ನಾಯಕ ಅಂತವರಿಗೆ ಖಾತೆ ಕೊಡದಲ್ಲೇ ಇನ್ಸಲ್ಟ್ ಮಾಡಿರುವಂತಹ ರಾಜಕಾರಣ ಇದೆಯಲ್ವಾ, ಡೆಫಿನೆಟ್ಲಿ ಇಟ್ ವಿಲ್ ಹಾವ್ ಇಂಪ್ಯಾಕ್ಟ್ ಆನ್ ಕಾಂಗ್ರೆಸ್ ಪಕ್ಷದ ಮೇಲೆ, ಚುನಾವಣಾ ರಾಜಕಾರಣದ ಮೇಲೆ, GBA ಎಲೆಕ್ಷನ್ಸ್ ಬರುತ್ತಲ್ಲ ಅದ್ರ ಮೇಲೆ ಖಂಡಿತ ಪರಿಣಾಮ ಬೀರುತ್ತೆ. ಅವರು ಒಂದು ದಿನ ಡೆಲ್ಲಿಗೆ ಹೋದವರಲ್ಲ, ಖಾತೆಗೋಸ್ಕರ ಎಲ್ಲ ಡೆಲ್ಲಿಗೆ ಓಡೋಗ್ತಾರೆ, ಹೈಕಮಾಂಡ್ ನೋಡ್ಬೇಕು, ಮತ್ತೊಂದು ಮಾಡ್ಬೇಕು ಅಂತ. ರಾಮಲಿಂಗಾರೆಡ್ಡಿ ಯಾವತ್ತು ಡೆಲ್ಲಿಗೆ ಹೋಗಿ ನಮಗೆ ಅಧಿಕಾರ ಕೊಡಿ ಅಂತ ಕೇಳಿದವರಲ್ಲ, ಅವ್ರು ಯಾವತ್ತೂ ನಮಗೆ ಖಾತೆ ಕೊಡಿ, ಅದನ್ನ ಕೊಡಿ ಅಂತ ಕೇಳಿದವರಲ್ಲ. ಇವತ್ತು ಅವರಂತ ಹಿರಿಯ ನಾಯಕರೇ ರಾಜೀನಾಮೆ ಕೊಡುವಂತಹ ಪರಿಸ್ಥಿತಿ ಬಂದಿದೆ ಅಂತಂದ್ರೆ ಕಾಂಗ್ರೆಸ್ ಒಳಗೆ ಏನೋ ವ್ಯತ್ಯಾಸ ಆಗ್ತಿದೆ ಅನ್ನೋದು ಸೂಚನೆ ಇದೆ. ಮೋರೆವರ್ ನನಗ್ ಬಂದಿರುವ ಮಾಹಿತಿಯ ಪ್ರಕಾರ ಈ ಪಟ್ಟಿಯನ್ನ ಸಂಪೂರ್ಣ ಸಿದ್ಧಪಡಿಸಿದ್ದೇ ಹೈಕಮಾಂಡ್ ನಾಯಕರು. ಹೈಕಮಾಂಡ್ ಸುತ್ತಮುತ್ತ ಇರುವಂತವರೇ ಖಾತೆ ಹಂಚಿರೋದು. ಈ ಖಾತೆ ಹಂಚಿಕೆನಲ್ಲಿ ಮುಖ್ಯಮಂತ್ರಿಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿರೋರ ಬಗ್ಗೆ ನಂದೇ ಆದ ಅನುಮಾನಗಳಿವೆ. ಯಾಕೆ ಅಂತಂದ್ರೆ ರಾಮಲಿಂಗಾರೆಡ್ಡಿ ಅವರು ಡಿ.ಕೆ. ಶಿವಕುಮಾರ್ ಅವ್ರ ಜೊತೆ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಇದರಲ್ಲಿ ಬಹುತೇಕ ಹಂಚಿಕೆ ಆಗಿರೋದು ಹೈಕಮಾಂಡ್ ಅಲ್ಲೇ. ಹೀಗಾಗಿ ನಾನು ಅಸಹಾಯಕನಾಗಿದ್ದೇನೆ, ಆದ್ರೂ ಪ್ರಯತ್ನ ಪಡ್ತೇನೆ ಅನ್ನೋ ಮಾತನ್ನು ಹೇಳಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಮಾತ್ರ ಫರ್ಮ್ ಆಗಿದ್ದಾರೆ. ಅವ್ರು ಯಾವುದೇ ಕಾರಣಕ್ಕೂ ಈ ಅವಮಾನವನ್ನ ನಾನು ಸಹಿಸ್ಕೊಳ್ಳಲ್ಲ ಅನ್ನೋದು ಅವರ ನಿಲುವಾಗಿದೆ. ಇದು ನಂಬರ್ 1. ಹೀಗಾಗಿ ಈ ಕ್ರೈಸಿಸ್ ಕೇವಲ ಖಾತೆಯ ಕ್ರೈಸಿಸ್ ಅಲ್ಲ, ಒಬ್ಬ ಹಿರಿಯ ನಾಯಕನನ್ನ ಕಾಂಗ್ರೆಸ್ ಪಾರ್ಟಿ ಹೇಗೆ ನಡೆಸ್ಕೋತಾ ಇದೆ. ಯಾವತ್ತೂ ಅಧಿಕಾರಕ್ಕೋಸ್ಕರ ಲಾಬಿ ಮಾಡದ, ದೆಹಲಿಗೆ ಹೋಗದ, ಅವ್ರ ಸೀನಿಯಾರಿಟಿಗೆ DCM ಆಗ್ಬೇಕಾಗಿತ್ತು, ಆಗಿಲ್ಲ. ಅಟ್ಲೀಸ್ಟ್ ಖಾತೆನ ಕೇಳೋ ಲೆಕ್ಕಕ್ಕಿಲ್ವಾ? ಒಬ್ಬ ಬೆಂಗಳೂರಿನ ಸೀನಿಯರ್ ಲೀಡರ್ ಆಗಿ, ಒಬ್ಬ ಜನಪರ ನಾಯಕರಾಗಿ ಅನ್ನೋ ಪ್ರಶ್ನೆಯಲ್ಲಿ ಮುಖ್ಯವಾಗಿ ಉದ್ಭವ ಆಗಿದೆ. ಇದು ನಂಬರ್ 1. ನಂಬರ್ 2, ಮುನಿಯಪ್ಪ ಅವ್ರದ್ದು ಚೆನ್ನಾಗಿ ಮಾತಾಡಿದ್ರು. ರಾಕೇಶ್ ಸರ್ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು. ಮುನಿಯಪ್ಪ ಅವರು ಈ ಕ್ಯಾಬಿನೆಟ್ ಬಂದಿದ್ದೇ ಪವಾಡ. ಮುನಿಯಪ್ಪ ಅವ್ರನ್ನ ಯಾಕೆ ಕ್ಯಾಬಿನೆಟ್ ಸ್ವಲ್ಪ ಚೇಂಜ್ ಮಾಡ್ತೀನಿ. ಇಲ್ಲಿ ವಿನ್ ಆಗಿದ್ದೆ ಪವಾಡ. ವಿನ್ ಆಗಿದ್ದೆ ಪವಾಡ ಅಲ್ಲ. ಅವರು ರಾಜೀನಾಮೆ ಕೊಟ್ಟಿಲ್ಲ. ರಾಜೀನಾಮೆ ಕೊಟ್ಟರೆ ಎಲ್ಲಿ ಅಂಗೀಕಾರ ಆಗ್ಬಿಡುತ್ತೋ ಅಂತ ರಾಜೀನಾಮೆ ಫುಡ್ ಡಿಪಾರ್ಟ್ಮೆಂಟ್ ವಲಸೆದ್ ಹೋಗಿದೆ ಅಂದ್ರೆ ಅಕ್ಕಿ ಕಳ್ಳ ಸಾಗಾಣಿಕೆ ಮಾಫಿಯಾ ಈ ಬಂಗಾರಪೇಟೆ ಕೋಲಾರ ಬಾರ್ಡರ್ ಮಿಲ್ಗಳಲ್ಲಿ ಹೋಗಿ ನೋಡಿದ್ರೆ ಒಂದು ದೊಡ್ಡ ರಾಕೆಟ್ ಹೆಂಗ್ ರನ್ ಆಗ್ತಾ ಇದೆ. ರೇಡ್ ಮಾಡಿತ್ತು ಸರ್ ಸುಮಾರು ಕಡೆ ಅನ್ನಭಾಗ್ಯ ಅಕ್ಕಿನ ನೋಡಿದ್ದೀನಿ. ಹೇಗೆ ಒಂದು ರಾಕೆಟ್ ರನ್ ಆಗುತ್ತೆ. ಕಳೆದ 3 ವರ್ಷದಲ್ಲಿ ದೇವನಹಳ್ಳಿಯ ಹತ್ರ ಇನ್ಚಾರ್ಜ್ ಮಿನಿಸ್ಟರ್ ಮುನಿಯಪ್ಪನವರಿದಾರಲ್ಲ, ಅಲ್ಲಿ ನಡೆದ ಮಾಫಿಯಾಗಳಿದೆ ಅಲ್ಲ, ಲ್ಯಾಂಡ್ ಮಾಫಿಯಾ ಇದೆ ಅಲ್ವಾ, ಅಲ್ಲಿ ನಡೆದ ಲ್ಯಾಂಡ್ ಬ್ಯಾಂಕಿಂಗ್ಗಳಿದ್ದಾವಲ್ಲ, ಅಲ್ಲಿ ನಡೆದ ಕ್ರಷರ್ ಬಿಸ್ನೆಸ್ಗಳಿದ್ದಾವಲ್ಲ, ಐ ಥಿಂಕ್ ಕರ್ನಾಟಕದಲ್ಲಿ ಯಾವ ಇನ್ಚಾರ್ಜ್ ಮಿನಿಸ್ಟರ್ ಅಂಡರಲ್ಲೂ ನಡೆದಿಲ್ಲ ಅಂತ ಅನ್ಸುತ್ತೆ ನನಗೆ. ಪಡಿತರ ಅಂಗಡಿಗಳಿಂದ ಗೋಡೌನ್ಗಳಲ್ಲಿ ಬೇಕಂತಲೇ CCTV ಕ್ಯಾಮೆರಾ ಹಾಕಿಲ್ಲ. ಹೌದು, ಗೋಡೌನ್ಗಳಲ್ಲಿ CCTV ಕ್ಯಾಮೆರಾ ಬೇಕಾನೆ. ಅಕ್ಕಿಯಲ್ಲಿ ಮೂವ್ ಆಗುತ್ತೆ ಅಂತ, ಗ್ರೈನ್ಸ್ ಅಲ್ಲಿ ಹೋಗುತ್ತೆ ಅಂತ ಗೊತ್ತಾಗ್ಬೇಕಾನೆ ಇಲ್ಲ. ಲಾರಿಗಳಿಗೆ ಯೆಲ್ಲೋ ಕಲರ್ ಹೊಡಿಬೇಕು,
ಎಲ್ಲೋ ಕಲರ್ ಹೊಡ್ಸಿಲ್ಲ. ಎಲ್ಲೋ ಕಲರ್ ಹೊಡ್ಸಿದ್ರೆ ಇದು ಪಡಿತರ ಸಾಗಾಣಿಕೆ ವಾಹನ ಅಂತ ಬರ್ಸ್ಬೇಕು, ಬರ್ಸಲ್ಲ. ಯಾಕೆಂದ್ರೆ ರೂಟ್ ಬಿಟ್ಟು ಬೇರೆ ಕಡೆಗೆ ಹೋಗೋದು ಗೊತ್ತಾಗ್ಬಿಡ್ತಲ್ಲ. GPA ಇರಬೇಕು, GPA ಇಲ್ಲ. ಕಳ್ಳ ಸಾಗಾಣಿಕೆದಾರರಿಗೆ, ವಿದ್ರೋಹಿ ಶಕ್ತಿಗಳಿಗೆ, ಫುಡ್ ಮಾಫಿಯಾಗೆ ಬೇಕಂತಲೇ ಒಂದು ಅನುಕೂಲವಾಗಿರೋ ಒಂದು ಸಿಸ್ಟಮ್ ಆಹಾರ ಇಲಾಖೆನಲ್ಲಿ ವರ್ಕ್ ಆಗ್ತಾ ಇದೆ. ನೀವು ಬಂಗಾರಪೇಟೆ ಬಾರ್ಡರ್ ಅಲ್ಲಿರೋ ರೈಸ್ ಮಿಲ್ಗಳಿಗೆ ಹೋಗಿ ನೋಡಿದ್ರೆ ನೂರಾರು ಲಾರಿಗಳು ಅಕ್ಕಿನ, ಅನ್ನಭಾಗದ ಅಕ್ಕಿನ ಪಾಲಿಶ್ ಮಾಡಿ ಬಾರ್ಡರ್ ಇಂದ ಆಂಧ್ರಗೆ, ಬಾರ್ಡರ್ ಇಂದ ತಮಿಳ್ನಾಡಿಗೆ. ಸಮಿಲ್ಲ ಸರ್, ನಾನು ರಿಯಾಕ್ಷನ್ ತಗೊಳ್ತೀನಿ. ಇರ್ಷಾದ್ ಅಮರ್ ಹತ್ರ ಬರ್ತೀನಿ. ನಮಗೆಲ್ಲ ಖುಷಿ ಆಗ್ಬಿಟ್ಟೈತಿ, ಅಟ್ಲೀಸ್ಟ್ ಇನ್ನಾದರೂ ಮುಗೀತಲ್ಲಪ್ಪ ಅಂತ. 2-3 ವರ್ಷದಲ್ಲಿ ನೋಡಿ ನೋಡಿ ಸಾಕಾಗ್ಬಿಟ್ಟು ಇನ್ನಾದರೂ ಮುಗೀತಲ್ಲ ಅಂತ. ಒಂದು ಮುಗೀತು ಅಂತ ಹೇಳಿದ್ರೆ 2 ಸ್ಟಾರ್ಟ್ ಆಗ್ಬಿಟ್ಟಿದೆ. ಏನಂತೀರಿ? ವಾಟ್ ಈಸ್ ಫಸ್ಟ್ ರಿಯಾಕ್ಷನ್ ಈ ಹಣೆ ಬರಗಳನ್ನು ನೋಡ್ಬಿಟ್ಟು? ನಿಮಗೆ ಬೇಜಾರ ನೋಡಿ, ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಬಂದು 2 ದಿನ ಆಗಿದೆ. ಇನ್ನೂ ಪೂರ್ತಿ ಪ್ರಮಾಣದ ಕ್ಯಾಬಿನೆಟ್ ಆಗಬೇಕು, ಇನ್ನು ಸರ್ಕಾರ ಮುಂದುವರಿಬೇಕು. ಸೊ ಈ ರೀತಿ ಸನ್ನಿವೇಶದಲ್ಲಿ ಸ್ವಲ್ಪ ಸಮಸ್ಯೆಗಳು ಇದ್ದೇ ಇರುತ್ತೆ. ಯಾಕೆಂದರೆ ನೀವು ಹಲವಾರು ವರ್ಷಗಳಿಂದ ತಾವೆಲ್ಲ ಕವರ್ ಮಾಡಿಕೊಂಡೇ ಬರ್ತಾಯಿದ್ದೀರಿ. ಒಂದು ಸರ್ಕಾರದಿಂದ ಒಂದು ಅಧಿಕಾರ ಹಸ್ತಾಂತರ ಆದ ಸಂದರ್ಭದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಗೊಂದಲಗಳು ಸರ್ವೇ ಸಾಮಾನ್ಯ. ಅದನ್ನು ಮೆಟ್ಟಿ ನಿಂತು ಮಾನ್ಯ DK ಶಿವಕುಮಾರ್ ಅವರು ಎಲ್ಲವನ್ನ ಸುಸೂತ್ರವಾಗಿ ನಿಭಾಯಿಸ್ತಾರೆ. ಸದೃಢವಾಗಿದೆ ಸರ್ಕಾರ. ಆಮೇಲೆ ಸುಮಾರು ವರ್ಷಗಳ ಒಂದು ಅವರಿಗೆ ಅನುಭವ ಇದೆ. 1992ರಲ್ಲಿ ಬಂಗಾರಪ್ಪ ಅವರ ಕ್ಯಾಬಿನೆಟಲ್ಲಿ ಮಂತ್ರಿಯಾಗಿ ಅಲ್ಲಿಂದ ಆಡಳಿತದ ಎಲ್ಲ ಆಯಾಮಗಳನ್ನು ಅವರು ನೋಡಿದ್ದಾರೆ. ಸೊ ಎಲ್ಲವೂ ಸುಸೂತ್ರವಾಗಿ ಆಗುತ್ತೆ, ಸದೃಢವಾಗಿ ಸರ್ಕಾರ ನಡೆಯುತ್ತೆ. ಆಮೇಲೆ ಮುಂದಿನ ದಿನಗಳಲ್ಲಿ ನಾವು ಮಾನ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಭಾಳ ಹಿರಿಯರು, ನಿಷ್ಠಾವಂತ ನಾಯಕರಾಗಿದ್ದಾರೆ. ಅವರ ಒಂದು 53 ವರ್ಷದ ಏನು ವಿದ್ಯಾರ್ಥಿ ಜೀವನದಿಂದ ಅವರೇನು ರಾಜಕಾರಣವನ್ನು ಮಾಡ್ಕೊಂಡು ಬಂದಿದ್ದಾರೆ. 53 ವರ್ಷದ ಸುದೀರ್ಘ ರಾಜಕಾರಣದಲ್ಲಿ ಎಲ್ಲ ರೀತಿಯ ಹುದ್ದೆಗಳನ್ನು ನಿಭಾಯಿಸಿ ಅವ್ರದ್ದೇ ಆದಂತಹ ಒಂದು ಛಾಪು. ಸಾರಿ ಈಶಾಜಿ, ನಾನು ಇಲ್ಲಿ ಇಂಟ್ರಪ್ಟ್ ಮಾಡ್ತೀನಿ. ನೀವು ಹೇಳಿದ್ರಿ ಸಣ್ಣ ಪುಟ್ಟ ಗೊಂದಲಗಳಿರುತ್ತೆ ಅಂತ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ 3 ವರ್ಷ ಗೊಂದಲದಲ್ಲೇ ಇತ್ತು ನಿಮ್ಮ ಸರ್ಕಾರ. ಪುನಃ ಈಗ DK ಶಿವಕುಮಾರ್ ಕೈಗೆ ಹ್ಯಾಂಡ್ ಓವರ್ ಆದಮೇಲೆ ಪುನಃ ಗೊಂದಲ ಅಂತ ಹೇಳ್ತಾ ಇದ್ದೀರಿ. ಇರೋ 5 ವರ್ಷನೂ ಗೊಂದಲದಲ್ಲೇ ಇರ್ತೀರಾ ಹೆಂಗೆ? ಅಲ್ಲ ನೋಡಿ, ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎಲ್ಲೂ ಗೊಂದಲಗಳಿರಲಿಲ್ಲ. ಯಾಕೆ ಗೊಂದಲ? ಬಹಿರಂಗವಾಗಿ ಸಿದ್ದರಾಮಯ್ಯನವರು ಮಾತಾಡಲಿಲ್ಲ, DK ಶಿವಕುಮಾರ್ ಅವರು ನಾಯಕತ್ವದ ವಿಷಯವಾಗಿ ಮಾತಾಡಲಿಲ್ಲ. ಅದು ಮಾಧ್ಯಮದಲ್ಲಿ ಬರ್ತಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಚರ್ಚೆ ಆಗ್ತಿರ್ಬೋದು. ಯಾಕೆಂದ್ರೆ ನೋಡಿ, ಇವತ್ತು ಒಬ್ರು ಪಕ್ಷವನ್ನು ಮುನ್ನಡೆಸಿ ಉಪಮುಖ್ಯಮಂತ್ರಿ ಆಗಿದ್ರು, ಇನ್ನೊಬ್ರು ಮುಖ್ಯಮಂತ್ರಿ ಆಗಿದ್ರು. ಸೊ 2 ಮುಖಗಳು ಇರುವಾಗ ಅವರ ಅಕ್ಕಪಕ್ಕದಲ್ಲಿನೇ ಚರ್ಚೆಗಳು ಆಗ್ತಾ ಇದ್ದಿದ್ದು ನಿಜ. ಆದ್ರೆ ಅದು ಭಿನ್ನಾಭಿಪ್ರಾಯ ಅಂತ ಹೇಳಕ್ಕಾಗಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಜನಪರ ಆಡಳಿತವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಸರ್ಕಾರವನ್ನು ನಡೆಸಿದ್ದಾರೆ. ಆಮೇಲೆ ಯಾವ ರೀತಿ ಮೂಲಭೂತ ಸೌಕರ್ಯದಿಂದ ಹಿಡಿದು 2013ರಿಂದ 2018ರವರೆಗೆ ಆಗಿರ್ಬೋದು, ಆಮೇಲೆ 23ರಿಂದ ಇಲ್ಲಿವರೆಗೆ ಕಳೆದ 3 ವರ್ಷದವರೆಗೆ ಒಳ್ಳೆಯ ರೀತಿಯ ಅಧಿಕಾರವನ್ನೇ ನಡೆಸಿದ್ದಾರೆ. ದೊಡ್ಡರಿ ಅವರೇ, ನೀವೆಲ್ಲ ಕಾಯ್ತಾ ಇದ್ರಿ ರೊಟ್ಟಿ ಜಾರಿ ತುಪ್ಪಕ್ಕೆ ಬೀಳುತ್ತೆ ಈ ಹ್ಯಾಂಡ್ ಓವರ್ ಪೊಸಿಷನಲ್ಲಿ ಅಂತ. ಬಟ್ ಎಲ್ಲೋ ಹೂವಿನ ಹಾಸಿಗೆ ಥರ ಒಳ್ಳೆ ಸುಸೂತ್ರವಾಗಿ ಕಾಂಗ್ರೆಸ್ ಅವರು ಮಾಡಿಬಿಟ್ರು. ನಿಮಗೆಲ್ಲ ಒಂಥರ ಡಿಸಪಾಯಿಂಟ್ ಆಗಿಬಿಡುತ್ತೆ. ಏನೋ ಅಂದ್ಕೊಂಡಿದ್ವಿ, ಏನೋ ಆಗೋಯ್ತಲ್ಲ, ಇದು ಏನು ಸಿಕ್ಕಿಲ್ಲ. ಬಟ್ 2 ದಿನಕ್ಕೆ ನಿಮಗೆ ಪುನಃ ಅನಿಸ್ಲಿಕ್ಕೆ ಶುರು ಆಗಿಬಿಡುತ್ತೆ ರೊಟ್ಟಿ ಆಟೋಮೆಟಿಕ್ಲಿ ತುಪ್ಪಕ್ಕೆ ಜಾರಿ ಬಿದ್ದಿದೆ ಅಂತ. ಇದು ಏನು ಈ ಸಿನಾರಿಯೋಸ್ ಏನು ಫಸ್ಟ್ ಟೈಮ್ ಕಾಂಗ್ರೆಸ್ಸಲ್ಲೂ ಮಾತ್ರ ಅಲ್ಲ, ನಿಮ್ಮಲ್ಲೂ ಆಗಿದೆ. ಬಟ್ ಟುಡೇಸ್ ಸಿಚುವೇಶನ್ ಕಾಂಗ್ರೆಸ್ದು ನೋಡುವಾಗ ಏನನ್ಸುತ್ತೆ? ವಿರೋಧ ಪಕ್ಷವಾದ ನಿಮ್ಗೆ ಏನನ್ಸುತ್ತೆ? ಕಳೆದ 1.5 ವರ್ಷದಿಂದ ನಡೆದಂಥ ಈ ಬೃಹನ್ ನಾಟಕ ಅಧಿಕಾರ ಹಸ್ತಾಂತರ ಏನಿದೆ, ಅದು 2 ದಿನದ ಮೊದಲು ಕೂಡ ಮಾನ್ಯ ಸಿದ್ದರಾಮಯ್ಯ ಅವರು ಹೇಳ್ತಿದ್ರು ನಮ್ಮಲ್ಲಿ ಏನು ಒಪ್ಪಂದ ಆಗಿಲ್ಲ ಹಾಗೆ ಅಂತ ಹೇಳ್ತಿದ್ರು. DK ಶಿವಕುಮಾರ್ ಅವರು ಹೇಳ್ತಿದ್ರು, ಅವರು ಹಾಗೆ ಹೇಳ್ಕೊಂಡೇ ಬಂದರು. ಆದರೆ ಇವ್ರಿಗೊಂದು ಕಾಂಗ್ರೆಸ್ನವ್ರಿಗೊಂದು ಹೆಮ್ಮೆ ನೋಡಿ, ಎಂಥ ಒಂದು ಈ ಅಧಿಕಾರ ಹಸ್ತಾಂತರವನ್ನು ಎಷ್ಟು ಸೂಕ್ಷ್ಮವಾಗಿ ನಾವು ಮಾಡಿಬಿಟ್ವಿ, ಎಷ್ಟು ಚೆನ್ನಾಗಿ ನಾವು ಮಾಡಿಬಿಟ್ವಿ, ನಮ್ಮಲ್ಲಿ ಗೊಂದಲ ಇಲ್ಲ ಅಂತ ಹೇಳಿದ್ರು. ಆಯಿತು. ಅದಾದ ನಂತರದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಯಿತು. ನಮ್ಮ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಒಂದು ಹೇಳಿಕೆಯನ್ನು ಕೊಟ್ಟರು. ಯಾರ್ಯಾರಿಗೆ ಪವರ್ ಬೇಕೋ ಅವರೆಲ್ಲ DK ಶಿವಕುಮಾರ್ ಹಿಂದ್ಗಡೆ ಹೋಗಿ, ಯಾರ್ಯಾರಿಗೆ ಕಾಂಗ್ರೆಸ್ಸಿನ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ನನ್ನ ಜೊತೆ ಬನ್ನಿ ಅಂದರು. ಈಗ ಅದೇ ಹೊಡ್ತಾ ಆಗಿರೋದು. ಇವತ್ತು ಯಾರ್ಯಾರಿಗೆ ಅಧಿಕಾರ ಬೇಕು ಅಂತ ಹೇಳಿದ್ರು ಅವರೆಲ್ಲ ನಿಂತ್ಕೊಂಡು ಗಲಾಟೆ ಮಾಡ್ತಿದ್ದಾರೆ. ಇವತ್ತು ಯಾರ್ಯಾರಿಗೆ ಬೇಡ ಅನ್ನೋರು ಇದು 2 ವರ್ಗಗಳಿಗಾಗಲೇ ಕಂಡಿದೆ. ಇದು 2 ವರ್ಗದಲ್ಲಿ ಮೊದಲನೇ ವಿಕೆಟ್ ಬಿದ್ದಿದೆ. 2ನೇ ವಿಕೆಟ್ ಮುನಿಯಪ್ಪನವ್ರು ಹೇಳಿದ್ದಾರೆ. ಮುನಿಯಪ್ಪನವ್ರ ಬಗ್ಗೆ ತಾವು ಹೇಳಿದ್ರಿ,
ಮುನಿಯಪ್ಪನವ್ರಿಗೊಂದು ಹೊಟ್ಟೆ ಉರಿ ಏನಿದೆ ಅಂತಂದ್ರೆ, ಅವರಿಗಿಂತ ಕಿರಿಯರಾದಂತಹ ಸನ್ಮಾನ್ಯ ಖರ್ಗೆ, ಜೂನಿಯರ್ ಖರ್ಗೆ, ಪ್ರಿಯಾಂಕಾ ಖರ್ಗೆ ಅವರಿಗೆ ಗೃಹ ಮಂತ್ರಿ ಮತ್ತು ಇನ್ನೊಂದು ಮಂತ್ರಿ ಕೊಟ್ಟಿರೋ ಸಂದರ್ಭದಲ್ಲಿ 35 ವರ್ಷಗಳ ಕಾಲ MP ಆಗಿದ್ದ ನಾನು ಮತ್ತೆ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಮಾದಿಗ ಸಮುದಾಯದ ಏಕೈಕ ಅದೇ ಲೀಡರ್ ಆದಂತ ನನಗೆ ನೀವು ಅದೇ ಆಹಾರ ಖಾತೆಯಲ್ಲಿ ಕೊಡಿಸ್ಬಿಟ್ರೆ ಅದೇ ಅಕ್ಕಿ ನೋಡ್ತಾ ಇರ್ಬೇಕಲ್ಲ. ಇಲ್ಲಿ ಒಂದು ಸ್ಮಾಲ್ ನಿಮ್ಮಲ್ಲೂ ಇದೆ. ಅದು ಒಂದು ಟೈಮ್ ಫಸ್ಟ್ ಟೈಮ್ MLAಗಳನ್ನು ಚೀಫ್ ಮಿನಿಸ್ಟರ್ ಮಾಡಿದಿರಿ. ಎಲ್ಲೋ ಯಂಗ್ ಜನರೇಷನ್ ಅವರನ್ನು ತಂದುಬಿಟ್ಟು ನೀವು ರಾಷ್ಟ್ರಾಧ್ಯಕ್ಷರನ್ನಾಗಿ ಮಾಡಿದ್ದೀರಿ. ಕರೆಕ್ಟಾ? ನೀವು 75 ವರ್ಷ ಅಂತ ಹೇಳ್ಬಿಟ್ಟು ಹಂಗೇನಿಲ್ಲ, ನಿಮ್ಮ ಪಾರ್ಟಿಯಲ್ಲಿದೆ. ಎಲ್ಲಾ ಪಾರ್ಟಿನಲ್ಲೂ ಕೂಡ ಅವರ ಅರ್ಹತೆಯನ್ನು ನೋಡಿ ಕೊಡುವಂಥದ್ರಲ್ಲಿ ಎರಡು ವಿಚಾರ Yes, ಇಲ್ಲ. even ಈಗ Kharge ಬದಲಾವಣೆ ಆಗಿರ್ತಕ್ಕಂತಹ ವ್ಯವಸ್ಥೆನಲ್ಲಿ ನಿಮಗೆ ಹೊಸತನ ಏನು ಕಾಣುತ್ತೆ ಹೇಳಿ? ನಮ್ಮ ಯಾರು ಸಿದ್ದರಾಮಯ್ಯನವರ ಮಗ ಡಾಕ್ಟರ್ ಒಬ್ಬರನ್ನ ಬಿಟ್ರೆ ಏನು ಹೊಸತನ ಇದೆ ಇದರಲ್ಲಿ? ಹಳೆ ನೀವು ಹೇಳ್ದ ತರ ಇದೊಂದು ಹಳೆಯದಾಗಿ ನಿಂತಿರ್ತಕ್ಕಂಥ ಗಾಡಿಗೆ ಹೊಸ ಡ್ರೈವರ್ನ ಕರ್ಕೊಂಡ್ಬಂದು ಕುಂಡಿಸಿ ಡ್ರೈವರ್ನ ಕರ್ಕೊಂಡ್ಬಂದು ಕುಂಡಿಸಕ್ಕೆ ಒಂದು ಪ್ರಯತ್ನ ಮಾಡಿದಿರೋ ಬಿಟ್ರೆ, ಅದೇ DK ಶಿವಕುಮಾರ್ ಅವರು, ಅದೇ ಮಂತ್ರಿಮಂಡಲ, ಅದೇ ಜನ, ಅದೇ ಭ್ರಷ್ಟಾಚಾರ, ಅದೇ ಅಭಿವೃದ್ಧಿ ಶೂನ್ಯ, ಕಾನೂನು ಸುವ್ಯವಸ್ಥೆ ಇಲ್ಲ, ಮತ್ತೆ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಗುಂಡಿ ಬೆಂಗಳೂರು ಮಾಡಿಟ್ಟಿದ್ದೀರಿ. ಗಾರ್ಬೇಜ್ ಬೆಂಗಳೂರು ಮಾಡಿದ್ರಲ್ಲ ಸರ್, ಗಾರ್ಬೇಜ್ ಸಿಟಿ ಮಾಡಿದ್ರಲ್ಲ ನೀವು, ಕ್ಲೀನ್ ಸಿಟಿನ. ನಾನು ಮಾತಾಡ್ಲಿಕ್ಕೆ ಬಿಡಿ, ನನ್ನ ಒಂದು ಅಭಿಪ್ರಾಯವನ್ನು ಹೇಳಿಕ್ಕೆ ಅವಕಾಶ ಕೊಡಿ, ಆಮೇಲೆ ನೀವು ಹೇಳಿ. ಈ ಒಂದು ಆದ ಕೂಡಲೇ ಒಂದು ದೊಡ್ಡ ಪಡೆ ಇದ್ರ ಹಿಂದ್ಗಡೆ ಆಗಿದೆ. ಇವತ್ತೇನು ರಾಮಲಿಂಗಾರೆಡ್ಡಿ ನೋಡ್ತೀರಿ, ಅದು ಒಂದು ಉದಾಹರಣೆ. ಇವತ್ತು 35-40 ವರ್ಷಗಳಿಂದ ಯಾವುದೇ ಮಾತನಾಡತಿರ್ತಕ್ಕಂಥ ತಮ್ಮ ಹೈಕಮಾಂಡ್ ಬಗ್ಗೆ ಬಾಯಿನೇ ತೆಗಿರ್ತಕ್ಕಂಥ ಮಾನ್ಯ KH ಮುನಿಯಪ್ಪನವರು ಇವತ್ತು ನನಗೆ ಅಸಮಾಧಾನ ಆಗಿದೆ, ನನಗೆ ಇಂಥ ಖಾತೆ ಬೇಕಾಗಿತ್ತು ಕೊಡಿ ಅನ್ನೋ ಮಟ್ಟಕ್ಕೆ ಈ ಸರ್ಕಾರ ಹೋಗಿದೆ ಅಂತಂದ್ರೆ, ಈ ಸರ್ಕಾರದ ಒಬ್ಬ ಏನು ಭಾಗವಾಗಿರ್ತಕ್ಕಂಥ ಮುನಿಯಪ್ಪನವ್ರು ಹೇಳ್ತಾರೆ ಅಂತಂದ್ರೆ, ಇವರಲ್ಲಿ ಇರ್ತಕ್ಕಂಥ ಅಸಮಾಧಾನ ಇವತ್ತು ಭುಗಿಲೆದ್ದಿದೆ. ಅದಕ್ಕೋಸ್ಕರ ಇದು ನೆಕ್ಸ್ಟ್ ಲೈನ್ ಏನಾಗಿದೆ, ಇದರಿಗೆ ಪೂರಕವೇ ಎಂಬಂತೆ ನಮ್ಮ ನಮ್ಮ ಇವರು HK ಪಾಟೀಲ್ ರವರು ಒಂದು ನೋಟಿಸ್ ಕೊಟ್ಟಿದ್ದಾರೆ. ಇದು ನಿಮಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳಿದ್ದಾರೆ. ಇದ್ರ ಹಿಂದುಗಡೆ ಮಾದೇವಪ್ಪನವರು, ಜಮೀರ್ ಅಹಮದ್, ರಾಜಣ್ಣ ಅವರು, ಜಾರ್ಜ್ ಅವರು, ಆಮೇಲೆ ಈಗ ಮಹಿಳಾ ಪ್ರತಿನಿಧಿ ಕೊಟ್ಟಿಲ್ಲ ಅವ್ರ ಗುಂಪು, ಇವರೆಲ್ಲ ಕಾಯ್ತಿದ್ದಾರೆ. ಹಿಂದುಳಿದ ವರ್ಗದ ಏಕೈಕ ಅಹಿಂದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವ್ರನ್ನ ನೀವು ಇಲ್ಲಿರ್ತಕ್ಕಂಥ 4 ರಾಜ್ಯಗಳಲ್ಲಿ ಯಾವುದೇ ಒಂದು ಹಿಂದುಳಿದ ವರ್ಗದ ಮುಖ್ಯಮಂತ್ರಿಯನ್ನ ಮಾಡದಲೆ ಹಿಂದುಳಿದ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡು ಬಂದವ್ರು ನೀವು. ಮತ್ತೆ ನಾವು ದಲಿತರ ಪರವಾಗಿರ್ತೀವಿ ಅಂತ 75 ವರ್ಷ ಅವ್ರನ್ನ ಓಟ್ ಹಾಕ್ಸ್ಕೊಂಡು ಬಂದಂತವ್ರು ನೀವು. ಅವ್ರಿಗೆ ಅವ್ರ ಮುನಿಯಪ್ಪನವ್ರಿಗೆ ಯಾವುದೇ ರೀತಿಯಾದಂತಹ ಒಂದು ಖಾತೆಯನ್ನು ಕೊಡದಲೆ ಅಕ್ಕಿ ಅದೇ ನೀವು ಹೇಳಿದಿಲ್ಲ, ವಿಚಾರ ಏನಂದ್ರೆ, ಯಾವುದೇ ಮಂತ್ರಿಯನ್ನ ಕೊಡ್ತಕ್ಕಂಥದ್ದು ಪರಮೋಚ್ಚ ಅಧಿಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಅದು ನಾವು ಕ್ವಶನ್ ಮಾಡ್ತಾ ಇಲ್ಲ. ಮತ್ತೆ ಮುನಿಯಪ್ಪನವ್ರನ್ನ ನಾನು ಡಿಪೆಂಡ್ ಮಾಡ್ತಾ ಇಲ್ಲ. ಸರ್ಕಮ್ಸ್ಟೆನ್ಸಸ್ ನೋಡಿ, 40 ವರ್ಷಗಳ ಕಾಲ ಮುನಿಯಪ್ಪನವರು ಎಲ್ಲೂ ಕೂಡ ಒಂದು ಮಾತನಾಡಿಲ್ಲ. ಅಂತವ್ರು ಇವತ್ತು ಮಾತಾಡ್ತಾರೆ ಅಂತಂದ್ರೆ ಬಿಡಿ, ಅದು ಬಿಡಿ, ಅವ್ರು ಯಾಕೆ ಕೊಡ್ಬೇಕು, ಅದು ಯಾಕೆ ಕೊಡ್ಬೇಕು ಸಿಂಧೂರ, ಯಾಕೆ ಕೊಡ್ಬೇಕು ಯಾಕೆ ಕೊಡಬಾರ್ದು ಅಂತ ಪ್ರಶ್ನೆ ಇಲ್ಲ. ಅದು ಪರಮಾಧಿಕಾರ ಅಂತ ನಾನು ಒಪ್ಕೊಳ್ತೀನಿ. ಒಬ್ಬ ಸಂವಿಧಾನದ ವಿದ್ಯಾರ್ಥಿಯಾಗಿ, ಒಬ್ಬ ಲಾಯರ್ ಆಗಿ, ಒಬ್ಬ ಸಾಮಾಜಿಕ ಕಾರ್ಯಕರ್ತನಾಗಿ ನಾನು ಒಪ್ಕೊಳ್ತೀನಿ. ಆದ್ರೆ ಎಂತ ಸನ್ನಿವೇಶ ಇವತ್ತು ಬಂದಿದೆ, ರಾಮಲಿಂಗಾರೆಡ್ಡಿ ಅಂತವ್ರು ವಿರೋಧ ಪಕ್ಷವಾಗಿ ನೀವು ಉಪ್ಪುಗೆ ಗಾಯಕ್ಕೆ ಉಪ್ಪು ಹಾಕ್ತಾ ಇದ್ದೀರಿ.